ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಪೊರಿಫೆರಾ ಫೈಲಮ್ನ ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿದ್ವಿ ಪ್ರೀವಿಯಸ್ ವಿಡಿಯೋದಲ್ಲಿ. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಸನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ ಫೈಲಮ್ನ ಸ್ಟಾರ್ಟ್ ಮಾಡೋಣ. ಯಾವುದಿತ್ತು ನೆಕ್ಸ್ಟ್ ಫೈಲಮು? ಸಿಲೆಂಟರೇಟಾ, ಹೌದಾ? ಸೊ ಪೊರಿಫೆರಾದಲ್ಲಿ ನಾವು ಏನೇನು ಕಲ್ತ್ವಿ? ಪೊರಿಫೆರೆನ್ಸ್, ದ ಎನಿಮಲ್ಸ್ ದಟ್ ಕಮ್ಸ್ ಅಂಡರ್ ಫೈಲಮ್ ಪೊರಿಫೆರಾ, ದೇ ಆರ್ ಕಾಲ್ಡ್ ಆ್ಯಸ್ ಸ್ಪಾಂಜಸ್, ಹೌದಾ? ಸ್ಪೆಷಲ್ ಫೀಚರ್ಸ್ ಯಾವ್ಯಾವುದಿತ್ತು? ಡಿಪ್ಲೋಬ್ಲಾಸ್ಟಿಕ್ ಎನಿಮಲ್ಸ್, ಎಕ್ಟೋಡರ್ಮ್ ಮತ್ತು ಎಂಡೋಡರ್ಮ್ ಮಧ್ಯೆ ಮಿಸೋಗ್ಲಿಯಾ ಇರುತ್ತೆ. ಇಲ್ಲಿ ಬರುವಂತಹ ಎನಿಮಲ್ಸ್ ಬಾಡಿ ಒಳಗಡೆ ಮಧ್ಯೆ ಒಂದು ಕ್ಯಾವಿಟಿ ಇರುತ್ತೆ, ಅದನ್ನು ನಾವು ಸ್ಪಾಂಜೋಸೀಲ್ ಅಂತ ಕರಿತೀವಿ. ಈ ಒಳಗಡೆ ಇರುವಂತಹ ಲೇಯರ್ಸ್ನಲ್ಲಿ ಸ್ಪೆಷಲ್ ಸೆಲ್ಸ್ ಇರ್ತವೆ, ಅವನ್ನ ಕೊಯಾನೋಸೈಟ್ಸ್ ಅಥವಾ ಕಾಲರ್ ಸೆಲ್ಸ್ ಅಂತ ಕರಿತೀವಿ, ಹೌದಾ? ಆ್ಯಂಡ್ ದ ಬಾಡಿ ಈಸ್ ಹ್ಯಾವಿಂಗ್ 2 ಟೈಪ್ಸ್ ಆಫ್ ಪೋರ್ಸ್. ಚಿಕ್ಕದಾಗಿ ಜಾಸ್ತಿ ಇತ್ತು ಅಂದರೆ ಅವು ಆಸ್ಟಿಯಾ ಅಂತ ಕರೀತಾರೆ, ಮತ್ತು ಸಿಂಗಲ್ ಆಗಿ ದೊಡ್ಡದಾಗಿತ್ತು ಅಂದರೆ ಅದನ್ನು ಆಸ್ಕ್ಯುಲಮ್ ಅಂತ ಕರೀತಾರೆ. ಆಸ್ಟಿಯಾ ಹೆಲ್ಪ್ಸ್ ಇನ್ ಇನ್ಹಲೇಷನ್, ನೀರು ಒಳಗಡೆ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಸ್ಕ್ಯುಲಮ್ ಹೆಲ್ಪ್ಸ್ ಇನ್ ಎಕ್ಸಲೇಷನ್, ನೀರು ಸ್ಪಾಂಜೋಸಿಲಿಂದ ಹೊರಗಡೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಫ್ ಯು ಟೇಕ್ ದ ಸ್ಕೆಲೆಟನ್ ಸಿಸ್ಟಮ್, ಸ್ಪಾಂಜಸ್ ಬಾಡಿ ಒಳಗಡೆ ಸ್ಪಿಕ್ಯೂಲ್ಸ್ ಮತ್ತು ಸ್ಪಾಂಜಿನ್ ಫೈಬರ್ಸ್ ಅನ್ನುವಂತಹ ಹಾರ್ಡ್ ಮಟೀರಿಯಲ್ಸ್ ನಮಗೆ ಕಂಡು ಬರ್ತವೆ. ಎಕ್ಸಾಂಪಲ್ಸ್ ಯಾವ್ಯಾವುದಿತ್ತು? ಸ್ಪಾಂಜಿಲಾ, ಯೂಸ್ಪಾಂಜಿಯಾ ಮತ್ತು ಸೈಕಾನ್. ಆ್ಯಂಡ್ ವಿಚ್ ಈಸ್ ದ ಎಕ್ಸಾಂಪಲ್ ಫಾರ್ ಫ್ರೆಶ್ ವಾಟರ್ ಸ್ಪಾಂಜ್? ದ ಎಕ್ಸಾಂಪಲ್ ಈಸ್ ಸ್ಪಾಂಜಿಲಾ. ಬಾತ್ ಸ್ಪಾಂಜ್ ಅಂದರೆ ಯಾವುದು? ಯೂಸ್ಪಾಂಜಿಯಾ. So this is about the porifera. Now in this video we'll study the next phylum. It is called Coelenterata. So porifera ಆದಮೇಲೆ ನೆಕ್ಸ್ಟ್ ವಿಕಸನ ಹೊಂದಿರುವಂತಹ ಎವಾಲ್ವ್ ಆಗಿರುವಂತಹ ಎನಿಮಲ್ಸ್ ಯಾವು? ದ ಫೈಲಮ್ Coelenterata ಅಲ್ಲಿ ಬರುವಂತಹ ಎನಿಮಲ್ಸ್. ಸೊ ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ನಾವು Coelenterata, where do you find the animals that comes under phylum Coelenterata? So ಇವು ಕೂಡ ಫೈಲಮ್ ಪೊರಿಫೆರಾ ಥರ ದೇ ಆರ್ ಮೋಸ್ಟ್ಲಿ ಸೀನ್ ಇನ್ ಮರೈನ್ ವಾಟರ್, ಅಂದರೆ ಇವು ಕೂಡ ಸಮುದ್ರದಲ್ಲಿ ಕಂಡು ಬರ್ತವೆ. ಆ್ಯಂಡ್ ಓನ್ಲಿ ಫ್ಯೂ ಆರ್ ಸೀನ್ ಇನ್ ಫ್ರೆಶ್ ವಾಟರ್. ಓಕೆ, ಸೊ ಮೆಜಾರಿಟಿ ಇವು ನಮಗೆ ಕಾಣಿಸ್ಬೇಕು ಅಂದರೆ ಸೀ ವಾಟರ್ನಲ್ಲೇ ಕಾಣಿಸೋದು. ಕೆಲವೊಂದು ಸ್ಪೀಸೀಸು ನಮಗೆ ಫ್ರೆಶ್ ವಾಟರ್ನಲ್ಲಿ ಕೂಡ ಸಿಗ್ತವೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಹೈಡ್ರಾ ಕೇಳಿದ್ದೀವಲ್ಲ, ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪ್ರೊಸೆಸ್ ಕಾಲ್ಡ್ ಬಡ್ಡಿಂಗ್. ಈ ಮೊಗ್ಗುವಿಕೆ ಅಂತ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟಡಿ ಮಾಡಿದ್ವಲ್ಲ, ಅದರಲ್ಲಿ ಎಕ್ಸಾಂಪಲ್ ಯಾವುದಿತ್ತು? ಹೈಡ್ರಾ ಇತ್ತು. ಸೊ ಹೈಡ್ರಾ ಇಟ್ ಕಮ್ಸ್ ಅಂಡರ್ ಫೈಲಮ್ Coelenterata ಆ್ಯಂಡ್ ಇಟ್ ಈಸ್ ಅ ಫ್ರೆಶ್ ವಾಟರ್ ಸಿಲೆಂಟರೇಟ್. ಓಕೆ, ಈ Coelenterata ಎನಿಮಲ್ಸನ್ನು ತಗೊಂಡ್ರೆ ಕೆಲವೊಂದು ಏನು ಮಾಡ್ತವೆ? ಸಸಾಯಿಲ್ ಇರ್ತವೆ, ಅಂದರೆ ಒಂದೇ ಕಡೆ ಅಂಟ್ಕೊಂಡು ಬೆಳೀತವೆ. ಕೆಲವೊಂದು ಫ್ರೀಯಾಗಿ ನೀರಿನಲ್ಲಿ ಸ್ವಿಮ್ ಆಗ್ತಾ ಬೆಳೀತವೆ. ಮತ್ತು ಕೆಲವೊಂದು ಏನು ಮಾಡ್ತವೆ? ಈ ವಾಟರ್ ಸರ್ಫೇಸ್ ಮೇಲೆ ಫ್ಲೋಟ್ ಆಗ್ತಾ ಕೂಡ ಬೆಳೀತವೆ. ಸೊ Coelenterata, the animals that comes under Coelenterata, they can be sessile. I hope you know the word meaning sessile. ಅಂದರೆ ಒಂದೇ ಕಡೆ ಅಂಟ್ಕೊಂಡು ಬೆಳೆಯೋದು, ಸೆಡೆಂಟರಿ ಅಂತ ಕರಿತೀವಿ. ದೆ ಕ್ಯಾನ್ ಬಿ ಸಸೈಲ್ ಆರ್ ದೆ ಕ್ಯಾನ್ ಬಿ ಫ್ರೀ ಸ್ವಿಮ್ಮಿಂಗ್, ಹೌದಾ? ಆ್ಯಂಡ್ ದೆ ಕ್ಯಾನ್ ಬಿ ಫ್ರೀ ಫ್ಲೋಟಿಂಗ್. ಇಲ್ಲಿ ಎಕ್ಸಾಂಪಲ್ಸನ್ನು ನೀವು ಕಲಿಬೇಕು. ಸಸೈಲ್ ಅಂದರೆ ಏನು? ಒಂದೇ ಕಡೆ ಅಂಟ್ಕೊಂಡು ಬೆಳಿಬೇಕು ಅಂತ ಹೇಳಿದ್ದು, ಹೌದಾ? ಸೆಡೆಂಟರಿ ಫಾರ್ಮ್. ಎಕ್ಸಾಂಪಲ್ ಯಾವುದು? ಹೈಡ್ರಾ. ಸೊ ನೀವು ಹೈಡ್ರಾ ತಗೊಂಡ್ರೆ ಅದು ಒಂದೇ ಕಡೆ ಈ ಥರ. ಸೊ ಹೈಡ್ರಾ ಇಲ್ಲಿ ಅಟ್ಯಾಚ್ ಆಗಿ ಒಂದೇ ಜಾಗದಲ್ಲಿ ಬೆಳೆಯುತ್ತೆ. ಕೆಲವೊಂದು ಸತಿ ಇದು ಲೋಕೋಮೋಷನ್ ಕೂಡ ತೋರಿಸ್ಕೊಡುತ್ತೆ. ಸೊ ಸಸೈಲ್ Coelenterataಗೆ ಎಕ್ಸಾಂಪಲ್ ಹೈಡ್ರಾ ಆಗ್ಬೋದು, ಅಥವಾ ಇಲ್ಲೊಂದಿದೆ ನೋಡಿ, ಅಡಾಮ್ಸಿಯಾ, ಅಂದರೆ ಸೀ ಎನಿಮೂನ್ ಅಂತ ಕರೀತಾರೆ. ಸೊ ಇದು ಕೂಡ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿ ಅಂಟ್ಕೊಂಡು ಅಲ್ಲಿ ಬೆಳೆಯುತ್ತೆ. ಸೊ ಹೈಡ್ರಾ ಆ್ಯಂಡ್ ಸೀ ಎನಿಮೂನ್ ಆರ್ ದ ಎಕ್ಸಾಂಪಲ್ ಫಾರ್ ಸಸೈಲ್ Coelenterates. ದೆನ್ ಫ್ರೀ ಸ್ವಿಮ್ಮಿಂಗಿಗೆ ಎಕ್ಸಾಂಪಲ್ ಯಾವುದು ಅಂತಂದರೆ ಜಲ್ಲಿ ಫಿಶ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫಿಶ್ ಅಂದರೆ ಅದು ಕಾರ್ಡೆಟಾದಲ್ಲಿ ಇರುತ್ತೆ, ಬಟ್ ಇಲ್ಲೊಂದು ಇದು ನೀವು ನೋಡಿರ್ಬೋದು, ಅಂಬ್ರೆಲಾ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ದಿಸ್ ಈಸ್ ದ ಜಲ್ಲಿ ಫಿಶ್.
ಓಕೆ, ಫುಲ್ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ ನೀರಿನಲ್ಲಿ, ಮರೈನ್ ವಾಟರ್ನಲ್ಲಿ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಫ್ರೀ ಸ್ವಿಮ್ಮಿಂಗ್. ಅದು ಸ್ವಿಮ್ ಆಗ್ತಾ 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 ಬೆಳೆಯುತ್ತೆ. ನೆಕ್ಸ್ಟ್ ಒನ್ ಫ್ರೀ ಫ್ಲೋಟಿಂಗ್, ಅಂದರೆ ಈ ನೀರಿನ ಸರ್ಫೇಸ್ ಮೇಲೆ ಫ್ಲೋಟ್ ಆಗ್ತಾ ಇರ್ತವೆ ಕೆಲವೊಂದು ಆ್ಯನಿಮಲ್ಸು. ಅದ್ಯಾವುದು? ಫಿಸಾಲಿಯಾ. ಈ ಫಿಸಾಲಿಯಾ ಅನ್ನುವಂಥದ್ದು ಇದು ಮೇಲ್ಗಡೆ ಏನಿದೆಯಲ್ಲ ಇದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ, ಏರ್ ತುಂಬಿಕೊಂಡಿರುತ್ತೆ, ಅದಕ್ಕೆ ಯಾವತ್ತು ಈ ವಾಟರ್ ಸರ್ಫೇಸ್ ಮೇಲೆ ಫ್ಲೋಟ್ ಆಗ್ತಾ ಇರ್ತವೆ. ಫ್ರೀ ಫ್ಲೋಟಿಂಗಿಗೆ ಎಕ್ಸಾಂಪಲ್ ಯಾವುದು? ಫಿಸಾಲಿಯಾ. ಓಕೆ, ಸೊ ಫಸ್ಟ್ ಹೆಂಗೆ ಕಲ್ತ್ವಿ ನಾವಿಲ್ಲಿ? ಸಿಲೆಂಟರೇಟಾ. ದೀಸ್ ಆನಿಮಲ್ಸ್ ದೇ ಆರ್ ಮೋಸ್ಟ್ಲಿ ಸೀನ್ ಇನ್ ಮರೈನ್ ವಾಟರ್ ಆ್ಯಂಡ್ ಓನ್ಲಿ ಫ್ಯೂ ಕ್ಯಾನ್ ಬಿ ಸೀನ್ ಇನ್ ಫ್ರೆಶ್ ವಾಟರ್. ಎಕ್ಸಾಂಪಲ್ ಯಾವುದು? ಹೈಡ್ರಾ. These animals, they can be sessile or they can be free swimming or they can be free floating. Sessile Coelenterata example hydra, free swimming ಗೆ jellyfish and free floating ಗೆ Physalia. ಸರಿನಾ? Next one, level of organization. ಎಸ್, ಲೆವೆಲ್ ಆಫ್ ಆರ್ಗನೈಸೇಷನ್. ಪೊರಿಫೆರಾದಲ್ಲಿ ನಾವು ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಸೇಷನ್ ಕಲ್ತಿದ್ವಿ, ಹೌದಾ? ಆ್ಯಂಡ್ ಇನ್ ಕೇಸ್ ಆಫ್ ಸಿಲೆಂಟರೇಟಾ ಇಟ್ ಈಸ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ವಾಟ್ ಡಸ್ ಇಟ್ ಮೀನ್? ಇಲ್ಲಿಯೂ ಕೂಡ ಮಲ್ಟಿ ಸೆಲ್ಯುಲರ್ ಕಂಡೀಷನ್ನಿಂದ ಸೆಲ್ಸ್ಗಳು ಏನು ಮಾಡ್ತವೆ, ಒಂದಕ್ಕೊಂದು ಜಾಯಿನ್ ಆಗಿ ಅವು ಒಂದು ಅಂಗಾಂಶವನ್ನು, ಟಿಶ್ಯೂವನ್ನು ಫಾರ್ಮ್ ಮಾಡ್ತವೆ. ಸೊ ಇನ್ ಕೇಸ್ ಆಫ್ ದ ಆನಿಮಲ್ಸ್ ದಟ್ ಕಮ್ಸ್ ಅಂಡರ್ ಫೈಲಮ್ ಸಿಲೆಂಟರೇಟಾ, ದ ಸೆಲ್ಸ್ ವಿಲ್ ಅಗ್ರಿಗೇಟ್ ಟು ಫಾರ್ಮ್ a tissue and a particular tissue performs a particular function. Therefore they have tissue level of organization. Body symmetry ತಗೊಂಡ್ರೆ these animals exhibit radial symmetry. So majority of the coelenterates they exhibits radial symmetry. ಈ ಆರೆಲಿಯಾ ಅನ್ನುವಂತಹ ಜೆಲ್ಲಿಫಿಶ್ ಎಕ್ಸಾಂಪಲ್ ಅನ್ನು ನಾವು ಬಾಡಿ ಸಿಮೆಟ್ರಿನಲ್ಲಿ ಕೂಡ ಕಲ್ತಿದ್ವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ರೇಡಿಯಲ್ ಸಿಮೆಟ್ರಿ? ನಾವು ಯಾವುದಾದ್ರೂ ಒಂದು ರೇಡಿಯಸನ್ನು ಚೂಸ್ ಮಾಡಿ ಆ ರೇಡಿಯಸ್ ಮೂಲಕ ಆ್ಯನಿಮಲನ್ನು ಕಟ್ ಮಾಡಿದರೆ ವಿ ವಿಲ್ ಗೆಟ್ 2 equal parts. Okay, so that is the meaning of radial symmetry. ಈ ವರ್ಡ್ದು ಮೀನಿಂಗ್ ಗೊತ್ತಾಗಲಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ, ಬೇಸಿಸ್ ಆಫ್ ಕ್ಲಾಸಿಫಿಕೇಷನಲ್ಲಿ, ಅಲ್ಲಿ ನೀವು ರಿವಿಷನ್ ಮಾಡ್ಬೋದು. ಓಕೆ, so these animals they exhibit radial symmetry. Any plane passing through the body of an organism, it divides the animal into 2 equal parts. That is the meaning of radial symmetry. And these are the diploblastic animals. What does it mean? The animals are having 2 germ layers. ಯಾವ್ಯಾವುದಿತ್ತು? ಒಳಗಡೆ ಎಕ್ಟೋಡರ್ಮ್ ಇರುತ್ತೆ, ಹೊರಗಡೆ ಬಾಡಿ ಹೊರಗಡೆ ಎಂಡೋಡರ್ಮ್ ಕವರಿಂಗ್ ಇರುತ್ತೆ. ಎಕ್ಟೋಡರ್ಮ್ ಮತ್ತು ಎಂಡೋಡರ್ಮ್ ಮಧ್ಯೆ ಏನಿರುತ್ತೆ? ಮಿಸೋಗ್ಲಿಯಾ ಅನ್ನುವಂತಹ ನಾನ್ ಸೆಲ್ಯುಲರ್ ಟಿಶ್ಯೂ ಇಲ್ಲಿ ಕಂಡು ಬರುತ್ತೆ. ಓಕೆ, so these are the general features: occurrence, level of organization, body symmetry and diploblastic. Now coming to the special features that can be seen only in the phylum Coelenterata. ಇದರಲ್ಲಿ ಮೊದಲನೇ ಸ್ಪೆಷಲ್ ಫೀಚರ್ ಅಂತಂದರೆ, ಇಫ್ ಯು ಟೇಕ್ ದ ಆ್ಯನಿಮಲ್ಸ್, ದೀಸ್ ಆ್ಯನಿಮಲ್ಸ್ ದೇ ಹ್ಯಾವ್ 2 different types ಆಫ್ ಬಾಡಿ ಫಾರ್ಮ್ಸ್. ಅಂದರೆ ಇಲ್ಲಿ 2 ರೀತಿಯಾದಂತಹ ದೇಹ ರಚನೆಯನ್ನು ಹೊಂದಿರುವಂತಹ ಆ್ಯನಿಮಲ್ಸ್ಗಳು ಕಂಡು ಬರ್ತವೆ. ಅದರಲ್ಲಿ ಮೊದಲನೇ ಬಾಡಿ ಫಾರ್ಮನ್ನು ಪಾಲಿಪ್ ಅಂತ ಕರೀತಾರೆ, ಪಾಲಿಪ್. Okay, and second one is called as medusa. Medusae plural, medusa. Okay, so what does these polyp and medusa? The coelenterates, the animals that come under phylum Coelenterate, they have 2 different body forms. One is called as polyp and second one is called as medusa. Now ಏನಪ್ಪ ಹಿಂಗಂದ್ರೆ ಪಾಲಿಪ್ ಅಂಡ್ ಮೆಡುಸಾ ಅಂದರೆ, ಕೆಲವೊಂದು ಸಿಲೆಂಟರೇಟ್ಸ್ಗಳೇನು ಮಾಡ್ತವೆ, ಒಂದೇ ಜಾಗದಲ್ಲಿ ಅಂಟ್ಕೊಂಡು ಸಸೈಲ್ ಫಾರ್ಮ್, ಈ ಫಾರ್ಮಲ್ಲಿ ಸಸೈಲ್ ಫಾರ್ಮ್ನಲ್ಲಿ ಅವು ಬದುಕ್ತವೆ. ಅವನ್ನ ನಾವು ಪಾಲಿಪ್ ಅಂತ ಕರಿತೀವಿ. ಮೆಡುಸಾ ಅಂತಂದರೆ ಇವು ಯಾವತ್ತು ಫ್ರೀ ಲಿವಿಂಗ್ ಆಗಿ ಅಥವಾ ಫ್ರೀ ಸ್ವಿಮ್ಮಿಂಗ್ ಆಗಿರ್ತವೆ, ಅದನ್ನು ನಾವು ಮೆಡುಸಾ ಅಂತ ಕರಿತೀವಿ. ಸೊ ಸಿಲೆಂಟರೇಟ್ಸ್ ದೇ ಕ್ಯಾನ್ ಬಿ ಪಾಲಿಪ್ ಆರ್ ದೇ ಕ್ಯಾನ್ ಬಿ ಮೆಡುಸಾ. ಕೆಲವೊಂದು ಎನಿಮಲ್ಸು ಪಾಲಿಪ್ ಥರ ಇರ್ತವೆ, ಕೆಲವೊಂದು ಎನಿಮಲ್ಸು ಮೆಡುಸಾ ಥರ ಇರ್ತವೆ. ಓಕೆ, ಸೊ ಹೌ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಾಲಿಪ್ ಆ್ಯಂಡ್ ಮೆಡುಸಾ? In case of polyp, these type of coelenterates are sessile. Okay, but here they are free swimming.
ಫ್ರೀ ಸ್ವಿಮ್ಮಿಂಗ್, ಸರಿನಾ. ಸೆಕೆಂಡ್ ಒನ್, ಪಾಲಿಪ್ ಥರ ಬಾಡಿಯನ್ನು ಹೊಂದಿರುವಂತಹ ಏನು ಆ್ಯನಿಮಲ್ಸ್ ಇರ್ತಾವಲ್ಲ, ದೇರ್ ಬಾಡಿ ಈಸ್ ಆಲ್ವೇಸ್ ಸಿಲಿಂಡ್ರಿಕಲ್. ಓಕೆ, ಬಟ್ ಮೆಡುಸಾ ಥರ ಇರುವಂತಹ ಸಿಲೆಂಟರೇಟ್ಗಳು ಅವರ ಬಾಡಿ ತಗೊಂಡ್ರೆ ಅಂಬ್ರೆಲಾ ಶೇಪ್ ಇರ್ತವೆ, ಅಂಬ್ರೆಲಾ ಶೇಪ್, ಸರಿನಾ. ಸೊ ಸಿಲೆಂಟರೇಟ್ಸ್ ದ ಬಾಡಿ ಫಾರ್ಮ್, ಇಟ್ ಕ್ಯಾನ್ ಬಿ ಪಾಲಿಪ್ ಆರ್ ಇಟ್ ಕ್ಯಾನ್ ಬಿ ಮೆಡುಸಾ. ಎಕ್ಸಾಂಪಲ್ಸ್ ಯಾವ್ಯಾವುದು ಅಂತಂದರೆ, ಪಾಲಿಪ್ಪಿಗೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಹೈಡ್ರಾ. ಓಕೆ, ಆ್ಯಂಡ್ ಮೆಡುಸಾಗೆ ಬೆಸ್ಟ್ ಎಕ್ಸಾಂಪಲ್ ಈಸ್ ಆರೇಲಿಯಾ. ಆರೇಲಿಯಾ ಅಂದರೂ ಒಂದೇ, ಜೆಲ್ಲಿ ಫಿಶ್ ಅಂದರೂ ಒಂದೇ, ಸರಿನಾ. ಹಾಗಾದರೆ ಇಲ್ಲಿ ನೀವು ಬಾಡಿ ತೊಗೊಂಡ್ರೆ, ಆ್ಯನಿಮಲ್ ಬಾಡಿ ತೊಗೊಂಡ್ರೆ, ಸಸಾಯಿಲ್ ಅಂದರೆ ಏನು, ಅದು ಅಂಟ್ಕೊಂಡು ಬೆಳಿಬೇಕು. ಸೊ ಹೆಂಗಿರ್ತದೆ, ಹೈಡ್ರಾ ತೊಗೊಂಡ್ರೆ ನೀವು, ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಹೈಡ್ರಾ, ಹೌದಾ. ಅದೇ ನೀವು ಆರೇಲಿಯಾ ತೊಗೊಂಡ್ರೆ ಅಂಬ್ರೆಲಾ ಶೇಪ್ ಅಂತ ಹೇಳಿದ್ವಲ್ಲ, ಸೊ ಅಂಬ್ರೆಲಾ ಅಂತಂದರೆ ಈ ಥರ ಇರುತ್ತೆ ಬಾಡಿ, ಸರಿನಾ. ಕೆಳಗಡೆ ಇಲ್ಲಿ ಮೌತ್ ಇರುತ್ತೆ ಆ್ಯಂಡ್ ದೀಸ್ ಆರ್ ದ ಟೆಂಟ್ಯಾಕಲ್ಸ್. ಓಕೆ, ಸೊ ಪಾಲಿಪ್ ಇತ್ತು ಅಂತಂದರೆ ದೇ ಆರ್ ಸಸೈಲ್ ಆ್ಯಂಡ್ ಸಿಲಿಂಡ್ರಿಕಲ್ ಬಾಡಿ, ಆ್ಯಂಡ್ ಮೆಡುಸಾ ಇತ್ತು ಅಂದರೆ ದೇ ಆರ್ ಫ್ರೀ ಸ್ವಿಮ್ಮಿಂಗ್ ಆ್ಯಂಡ್ ಅಂಬ್ರೆಲಾ ಶೇಪ್ ಬಾಡಿಯನ್ನು ಹೊಂದಿರ್ತವೆ. ಕೆಲವೊಂದು ಸಿಲೆಂಟರೇಟ್ಸ್ಗಳು ಬೋತ್ ಪಾಲಿಪ್ ಸ್ಟೇಜ್ನಲ್ಲಿ ಇರ್ತವೆ ಮತ್ತು ಅವು ಮೆಡುಸಾ ಸ್ಟೇಜ್ನಲ್ಲಿ ಇರ್ತವೆ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಒಬೇಲಿಯಾ. ಸೊ ಈ ಒಬೇಲಿಯಾ ಆ್ಯನಿಮಲ್ ತೊಗೊಂಡ್ರೆ ಅದು ಕೆಲವೊಂದು ಅದ್ರ ಲೈಫ್ ಸೈಕಲ್ ತೊಗೊಂಡ್ರೆ ನೀವು ಕೆಲವೊಂದು ದಿವಸ ಅದು ಪೂರ್ತಿ ಪಾಲಿಪ್ ಸ್ಟೇಜ್ನಲ್ಲಿ ಇರುತ್ತೆ, ಪಾಲಿಪ್ ಸ್ಟೇಜ್ನಲ್ಲಿ ಇದ್ದಿದ್ದು ಮೆಡುಸಾ ಸ್ಟೇಜಿಗೆ ಬರುತ್ತೆ, ಮೆಡುಸಾಯಿಂದ ಮತ್ತೆ ಪಾಲಿಪ್ ಆಗುತ್ತೆ, ಪಾಲಿಪಿಂದ ಮತ್ತೆ ಮೆಡುಸಾ ಆಗುತ್ತೆ. ನಾವು ಹೆಂಗೆ ಇವಾಗ ಪ್ಲ್ಯಾಂಟ್ ಕಿಂಗ್ಡಮ್ನಲ್ಲಿ ಸ್ಪೋರೋಫೈಟಿಕ್ ಜನ್ರೇಷನ್, ಆಮೇಲೆ ಗ್ಯಾಮೆಟೋಫೈಟಿಕ್ ಜನ್ರೇಷನ್, ಅಗೇನ್ ಸ್ಪೋರೋಫೈಟಿಕ್, ಅಗೇನ್ ಗ್ಯಾಮೆಟೋಫೈಟಿಕ್ ಅಂತ ಕಲ್ತಿದ್ವಲ್ಲ, ಅಲ್ಟರ್ನೇಷನ್ ಆಫ್ ಜನ್ರೇಷನ್ ಅಂತ. ಅದೇ ಥರ ಕೆಲವೊಂದು ಸಿಲೆಂಟರೇಟ್ಸ್ಗಳಲ್ಲಿ ಈ ಪಾಲಿಪ್ ಸ್ಟೇಜು ಮತ್ತು ಮೆಡುಸಾ ಸ್ಟೇಜು ಅಲ್ಟರ್ನೇಟ್ ಆಗ್ತಾ ಇರ್ತವೆ. ಸೊ ಆ್ಯನಿಮಲ್ಲು ಪಾಲಿಪ್ ಸ್ಟೇಜಲ್ಲಿ ಬರುತ್ತೆ, ಅದೇ ಸೇಮ್ ಆ್ಯನಿಮಲ್ಲು ಮೆಡುಸಾ ಸ್ಟೇಜಿಗೆ ಹೋಗುತ್ತೆ, ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಪಾಲಿಪ್, ಅಗೇನ್ ಇಟ್ ವಿಲ್ ಗೋ ಟು ದ ಮೆಡುಸಾ. ಸೊ ದಿಸ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಮೆಟಾಜೆನೆಸಿಸ್. Metagenesis. Okay, now what is this metagenesis? Metagenesis ಅಂದರೆ polyp stage then ಮೆಡುಸಾ ಸ್ಟೇಜ್ ಎರಡು ಕಂಡು ಬರ್ತವೆ. ಸೊ ಪಾಲಿಪ್ ಇದ್ದಿದ್ದು ಮೆಡುಸಾ ಮಾಡುತ್ತೆ, ಮೆಡುಸಾಯಿಂದ ಮತ್ತೆ ಪಾಲಿಪ್ ಹುಟ್ಕೊಳ್ಳುತ್ತೆ. ಸೊ ದಿಸ್ ಅಲ್ಟರ್ನೇಷನ್ ಆಫ್ ಜನ್ರೇಷನ್ ವಿ ಕಾಲ್ ಇಟ್ ಆಸ್ ಮೆಟಾಜೆನೆಸಿಸ್. ಈ ಪಾಲಿಪ್ ಇರುತ್ತಲ್ಲ, ದಿಸ್ ಪಾಲಿಪ್ ಇಟ್ ಅಂಡರ್ಗೋಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಅಲೈಂಗಿಕ ಸಂತಾನೋತ್ಪತ್ತಿಯನ್ನು ಮಾಡಿ ಮೆಡುಸಾನ ಫಾರ್ಮ್ ಮಾಡುತ್ತೆ. ಮೆಡುಸಾ ಸ್ಟೇಜ್ನಲ್ಲಿರುವಂತಹ ಆ್ಯನಿಮಲ್ಲು ಸೆಕ್ಷುವಲ್ ರಿಪ್ರೊಡಕ್ಷನ್ನ ಮಾಡಿ ಅದು ಪಾಲಿಪನ್ನು ಫಾರ್ಮ್ ಮಾಡುತ್ತೆ. ಸೊ ಒಂದೇ ಆ್ಯನಿಮಲ್ಲು ಅಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ತಾ ಎರಡೂ ಸ್ಟೇಜ್ನಲ್ಲೂ ಬದುಕುತ್ತೆ. ಅದನ್ನು ನಾವೇನಂತ ಕರಿತೀವಿ, ಮೆಟಾಜೆನೆಸಿಸ್ ಅಂತ ಕರಿತೀವಿ. ಅಲ್ಟರ್ನೇಷನ್ ಆಫ್ ಜನ್ರೇಷನ್ ಬಿಟ್ವೀನ್ ಪಾಲಿಪ್ ಸ್ಟೇಜ್ ಆ್ಯಂಡ್ ಮೆಡುಸಾ ಸ್ಟೇಜ್ ಈಸ್ ಕಾಲ್ಡ್ ಆ್ಯಸ್ ಮೆಟಾಜೆನೆಸಿಸ್. ಈ ಮೆಟಾಜೆನೆಸಿಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಒಬೇಲಿಯಾ. ಒಬೇಲಿಯಾ ಅಂತದ್ದು ಒಂದು animal name. Which phylum? Phylum Coelenterata, and it is the example for the process called as metagenesis. ಗೊತ್ತಾಯ್ತಾ? ಸೊ ಫಸ್ಟ್ ಸ್ಪೆಷಲ್ ಫೀಚರ್ಸ್, the animals of Coelenterata, they are having two different types of body forms. Some are polyp form and some are medusa form, and remaining some are they exhibit both polyp and medusa stage in their life cycle. Example is Obelia. ಓಕೆ, ಫಸ್ಟ್ ಒನ್. ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಏನಂತಂದರೆ, ಈ ಪೊರಿಫೆರಾ ನಾವು ಕಲಿಬೇಕಾದ್ರೆ ಒಳಗಡೆ ಸ್ಪಾಂಜೋಸೀಲ್ ಅಂತ ಒಂದು ಬಾಡಿ ಕ್ಯಾವಿಟಿನ ಕಲ್ತಿದ್ವಿ, ಹೌದಾ? ಹಿಯರ್ ಆಲ್ಸೋ ಇನ್ ಕೇಸ್ ಆಫ್ Coelenterata ದೇ ಟು ಹ್ಯಾವ್ ಅ ಬಾಡಿ ಕ್ಯಾವಿಟಿ. ಇದನ್ನು ನಾವಿಲ್ಲಿ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಕರೀತಾರೆ. ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ. Remember, okay, spongocoel is the cavity present in phylum Porifera. Gastrovascular cavity, it is the cavity present in phylum Coelenterata. ಹೆಂಗಿರುತ್ತೆ ಅಂತಂದರೆ,
ಯೂಶ್ವಲಿ ಈ ಎನಿಮಲ್ಸ್ಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮು ಇನ್ಕಂಪ್ಲೀಟ್ ಇರುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್? ದೆರ್ ಇಸ್ ಅ ಪ್ರೆಸೆನ್ಸ್ ಆಫ್ ಓನ್ಲಿ ಒನ್ ಓಪನಿಂಗ್, ದಿಸ್ ಒನ್ ಓಪನಿಂಗ್ ಮೌತ್. ಈ ಮೌತ್ ಒಂದೇ ಪೋರಿಂದ ಫುಡ್ ಒಳಗಡೆ ಬರುತ್ತೆ ಮತ್ತು ಫುಡ್ಡು ಅನ್ಡೈಜೆಸ್ಟೆಡ್ ಫುಡ್ಡು ಹೊರಗಡೆ ಹೋಗುತ್ತೆ. ಸೊ ಸಿಂಗಲ್ ಓಪನಿಂಗನ್ನು ಹೊಂದಿರುವಂತಹ ಡೈಜೆಸ್ಟಿವ್ ಸಿಸ್ಟಮ್ನ ನಾವು ಏನಂತ ಕರಿತೀವಿ? ಇನ್ಕಂಪ್ಲೀಟ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಸಿಲೆಂಟರೇಟಾ, ಈ ಮೌತ್ ಏನಿದೆಯಲ್ಲ, ದಿಸ್ ಮೌತ್ ಈಸ್ ಪ್ರೆಸೆಂಟ್ ಆನ್ ಅ ಸ್ಪೆಷಲ್ ಸ್ಟ್ರಕ್ಚರ್. ಇದೇನು ಫುಲ್ ರೌಂಡ್ ಇದೆಯಲ್ಲ, ಸ್ಪೆಷಲ್ ಸ್ಟ್ರಕ್ಚರ್. ಇಟ್ ಈಸ್ ಕಾಲ್ಡ್ ಆಸ್ ಹೈಪೋಸ್ಟೋಮ್. ಹೈಪೋಸ್ಟೋಮ್. ಸ್ಟೋಮ್ ಅಂದರೆ ಏನು? ಓಪನಿಂಗ್ ಅಂತ ಅರ್ಥ. ಮೌತ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹೈಪೋ ಅಂದರೆ ಏನು? ಕೆಳಗಡೆ. ಸೊ ಈ ಮೌತಿನ ಕೆಳಗಡೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನು ನಾವು ಹೈಪೋಸ್ಟೋಮ್ ಅಂತ ಕರಿತೀವಿ. ಈ ಹೈಪೋಸ್ಟೋಮ್ ಮೇಲ್ಗಡೆ ಏನಿರುತ್ತೆ? ಮೌತ್ ಇರುತ್ತೆ. ಓಕೆ. ಆ್ಯಂಡ್ ಯೂಶ್ವಲಿ ಇಲ್ಲಿ ಬರುವಂತಹ ಆ್ಯನಿಮಲ್ಸ್ ತಗೊಂಡ್ರೆ mouth is always surrounded by thread like structures called as tentacles. ಸೊ ಇದೆಲ್ಲ ವರ್ಡ್ಸ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕು. ಟೆಂಟ್ಯಾಕಲ್ಸ್. ಓಕೆ. ಸೊ ಇದು ಪಾಲಿಪ್ ಸ್ಟೇಜಲ್ಲಿ. ಮೆಡುಸಾ ಸ್ಟೇಜ್ ತಗೊಂಡ್ರೆ ಏನಾಯಿತು? ಇದು ಇಲ್ಲೇನಿದೆ, ಇದು ಹೈಪೋಸ್ಟೋಮ್ ಇರುತ್ತೆ. ಹೈಪೋಸ್ಟೋಮ್ ಒಳಗಡೆ ಒಂದು ಮೌತ್ ಅಂತ ಇರುತ್ತೆ, ಕೆಳಗಡೆ ಇರುತ್ತೆ. ಯಾಕಂದರೆ ಇದು ಬಾಡಿ ಅಂಬ್ರೆಲಾ ಶೇಪ್ ಆಯಿತು ಅಂತಂದರೆ ಮೌತು ಕೆಳಗಡೆಯಿಂದ ಇರುತ್ತೆ. ಓಕೆ. ಸೊ ಈ ಮೌತಿಗೆ ಇಟ್ ಈಸ್ ಸರೌಂಡೆಡ್ ಬೈ ಟೆಂಟ್ಯಾಕಲ್ಸ್. ಓಕೆ. ಸೊ ಸಸೈಲ್ ಫಾರ್ಮಲ್ಲಿ ಮೌತ್ ಮೇಲ್ಗಡೆ ಇದೆ, ಮೆಡುಸಾ ಫಾರ್ಮಲ್ಲಿ ಇದು ಮೌತು ಕೆಳಗಡೆ ಇರುತ್ತೆ. ಸರಿನಾ? ಸೊ mouth is present on the special structure called as hypostome, and mouth is usually covered by the tentacles, andre thread like structures. Digestion ತಗೊಂಡ್ರೆ, in case of Coelenterata, the digestion is both intracellular and extracellular. Digestion, it is both intracellular, first we will write extracellular. It is both extracellular and intracellular. ಇಂಟ್ರಾ ಅಂದರೆ ಒಳಗೆ, ಎಕ್ಸ್ಟ್ರಾ ಅಂತಂದರೆ ಹೊರಗಡೆ. ಸೊ ಪೊರಿಫೆರಾ ತಗೊಂಡ್ರೆ ಅಲ್ಲಿ ಜಸ್ಟ್ ಇಂಟ್ರಾಸೆಲ್ಯುಲರ್ ಡೈಜೆಷನ್ ಇತ್ತು. ಯಾಕೆ? ಅಲ್ಲಿ ಕಾಲರ್ ಸೆಲ್ಸ್ ಇತ್ತಲ್ಲ, ಅವು ಕಾಲರ್ ಸೆಲ್ಸ್ ಒಳಗಡೆ ಡೈಜೆಷನ್ ಆಗ್ತಾ ಇತ್ತು, ಜೀರ್ಣಕ್ರಿಯೆ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ? ಎಕ್ಸ್ಟ್ರಾ ಸೆಲ್ಯುಲರ್ ಸೆಲ್ಸ್ ಹೊರಗಡೆನೂ ಇಲ್ಲಿ ಡೈಜೆಷನ್ ಆಗುತ್ತೆ. ಅದು ಹೆಂಗಾಗುತ್ತೆ ಅಂತ ನಾನು ನೆಕ್ಸ್ಟ್ ಪ್ರೊಸೀಜರಲ್ಲಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಅಬೌಟ್ ದ ಕ್ಯಾವಿಟಿ. ಇಟ್ ಹ್ಯಾಸ್ ಅ ಕ್ಯಾವಿಟಿ ಕಾಲ್ಡ್ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ. ಮೌತ್ ಈಸ್ ಪ್ರೆಸೆಂಟ್ ಆನ್ ಹೈಪೋಸ್ಟೋಮ್ and mouth is always, but usually it is surrounded by the tentacles. Digestion is both extracellular and intracellular, and it is incomplete digestive system. Next, very important is presence of special cells called as nidoblast cell. Nidoblast. ಓಕೆ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಸಿ ಇದೆ, ಬಟ್ ಸಿ ಸೈಲೆಂಟ್ ಆಗುತ್ತೆ. ನೀಡೋಬ್ಲಾಸ್ಟ್ ಸೆಲ್ಸ್, ಕೆಲವೊಂದು ಸತಿ ಇವನ್ನ ನೀಡೋಸಿಸ್ಟ್ ಅಂತಲೂ ಕರೀತಾರೆ. ನೀಡೋಸಿಸ್ಟ್ ಅಥವಾ ನೀಡೋಸೈಟ್ಸ್ ಅಂತಲೂ ಕರೀತಾರೆ. ಓಕೆ. ಸೊ ಸಿಲೆಂಟರೇಟ್ಸ್ ದೇ ಹ್ಯಾವ್ ಅ ಸ್ಪೆಷಲ್ ಸೆಲ್ಸ್ ಕಾಲ್ಡ್ ಆಸ್ ನೀಡೋಬ್ಲಾಸ್ಟ್ ಸೆಲ್ಸ್. ದೇರ್ ಫೋರ್ ದಿಸ್ ಫೈಲಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಿಡೇರಿಯಾ. ಪೊರಿಫೆರಾದಲ್ಲಿ ಕೊಯಾನೋಸೈಟ್ಸ್ ಅಂತ ಸೆಲ್ ಇದ್ವು, ಇಲ್ಲಿ ನೀಡೋಬ್ಲಾಸ್ಟ್ ಸೆಲ್ಸ್ ಅಥವಾ ನೀಡೋಸೈಟ್ಸ್. ದೇರ್ಫೋರ್ ದ ಫೈಲಮ್ ಇಸ್ ಕಾಲ್ಡ್ ಆಸ್ ನಿಡೇರಿಯಾ. ಏನಪ್ಪ ಇವು ನೀಡೋಬ್ಲಾಸ್ಟ್ ಸೆಲ್ಸ್ ಅಥವಾ ನೀಡೋಸೈಟ್ಸ್ ಅಂತಂದರೆ, ಇಲ್ಲಿ ಸ್ಪೆಷಲ್ ಸೆಲ್ಸ್ ಇರ್ತವೆ. ಹಿಯರ್ ಐ ವಿಲ್ ಡ್ರಾ ದ ಸ್ಟ್ರಕ್ಚರ್. ಇಲ್ಲಿ ಸೆಲ್ಸ್ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಕಾಲರ್ ಸೆಲ್ಸ್ ಅಂದರೆ ಸಿಂಪಲ್ ಆಗಿ ಒಂದು ಸೆಲ್ ಇತ್ತು ಮತ್ತು ಅಲ್ಲಿ ಒಂದು ಫ್ಲಾಜೆಲಾ ಥರ ಇತ್ತು. ಈ ನಿಡೋಬ್ಲಾಸ್ಟ್ ಸೆಲ್ಸ್ ತೊಗೊಂಡ್ರೆ ನೀವು ಈ ಥರ ಇರುತ್ತೆ ಸ್ಟ್ರಕ್ಚರ್. ದೀಸ್ ಆರ್ ದ ಲಾರ್ಜ್ ಎಕ್ಸ್ಪ್ಲೋಸಿವ್ ಸೆಲ್ಸ್. ದೆನ್ ಒಳಗಡೆ ಒಂದು ಲಾರ್ಜ್ ಆರ್ಗನಲ್ಲೇ ಇರುತ್ತೆ. ದಿಸ್ ಈಸ್ ದ ಆರ್ಗನಲ್ಲೇ, triangle structure. Then there is one long flagellum which is very strong in nature. Okay. Now this is one nidoblast.
Okay, so this is the structure of nidoblast cells athwa nidocyte cell. Now these special cells, they are present all over the body and especially they are more on tentacles. ಪೂರ್ತಿ ಬಾಡಿ ಮೇಲೆ ಇವು ಸ್ಪ್ರೆಡ್ ಆಗಿ ಹರಡಿಕೊಂಡು ಇರ್ತವೆ. ಜಾಸ್ತಿಯಾಗಿ ಟೆಂಟ್ಯಾಕಲ್ಸ್ ಮೇಲೆ ಈ ಸೆಲ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಈ ಟೆಂಟ್ಯಾಕಲ್ಸ್ ಇದಾವಲ್ಲ ಮೌತ್ ಸುತ್ತಲೂ, ಆ ಟೆಂಟ್ಯಾಕಲ್ಸ್ ಮೇಲ್ಗಡೆ ಈ ಚಿಕ್ಕದಾದಂತಹ ನಿಡೋಬ್ಲಾಸ್ಟ್ ಸೆಲ್ಸು ಇರ್ತವೆ. Now the important feature, important function of these type of cells, they contain a special organelle. ಈ ಫುಲ್ ಸೆಲ್ಸ್ನಲ್ಲಿ ಬ್ಲೂ ಕಲರ್ ಡ್ರಾ ಮಾಡಿದ್ದೀನಲ್ಲ, ಇದು ಸ್ಪೆಷಲ್ ಸ್ಟ್ರಕ್ಚರ್. ಇಟ್ ಈಸ್ ಕಾಲ್ಡ್ ಆಸ್ ನಿಮ್ಯಾಟೋಸಿಸ್ಟ್. ನಿಮ್ಯಾಟೋಸಿಸ್ಟ್. ಓಕೆ, ಏನಪ್ಪ ಇದು ನಿಮ್ಯಾಟೋಸಿಸ್ಟ್ ಅಂತಂದರೆ, ಇದು ಒಂಥರ ಪಾಯ್ಸನ್ ರಿಲೀಸ್ ಮಾಡುವಂತಹ ಒಂದು ಆರ್ಗನೆಲೆ. ದಿಸ್ ನಿಮ್ಯಾಟೋಸಿಸ್ಟ್ ಈಸ್ ಫಾರ್ಮ್ಡ್ ಫ್ರಮ್ ಗಾಲ್ಗಿ ಕಾಂಪ್ಲೆಕ್ಸ್. ಈ ಸೆಲ್ಸ್ನಲ್ಲಿ ಗಾಲ್ಗಿ ಬಾಡೀಸ್ ಅಂತ ಇರ್ತಾವಲ್ಲ, ಸೆಕ್ರೆಟರಿ ಸೆಲ್ಸು, ಆ ಸೆಲ್ಸ್ನಿಂದ ಈ ಸ್ಟ್ರಕ್ಚರು ಫಾರ್ಮ್ ಆಗಿರುತ್ತೆ. ಈ ಸ್ಟ್ರಕ್ಚರ್ಸ್ ಏನು ಮಾಡ್ತವೆ ಅಂತಂದರೆ, ಈ ಎನಿಮಲಿಗೆ ಫುಡ್ಡನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಕೆಲವೊಂದು ಬಾರಿ ಈ ಎನಿಮಲ್ಸ್ ಎಲ್ಲಾದರೂ ಅಟ್ಯಾಚ್ ಆಗಬೇಕು ಅಂತಂದರೆ ಹೀಗೆ ಅಂಟ್ಕೊಳ್ಳಿಕ್ಕೆ, ಅಂಟ್ಕೊಳ್ಳಿಕ್ಕೆ ಇವು ಹೆಲ್ಪ್ ಮಾಡ್ತವೆ. ಆ್ಯಂಡ್ ಥರ್ಡ್ ಒನ್, ದೆ ಹೆಲ್ಪ್ ಇನ್ ಡಿಫೆನ್ಸಿವ್ ಸಿಸ್ಟಮ್. ಬೇರೆ ಎನಿಮಲ್ಸು ಇವಕ್ಕೆ ಅಟ್ಯಾಕ್ ಮಾಡಿದ್ದು ಅಂತಂದರೆ ಆ ಬೇರೆ ಎನಿಮಲ್ನಿಂದ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಈ ಸೆಲ್ಸು ಹೆಲ್ಪ್ ಮಾಡ್ತವೆ. ನಾವು ಹೌ ದೀಸ್ ಸೆಲ್ಸ್ ಫಂಕ್ಷನ್, ಇವು ಹೇಗೆ ಫಂಕ್ಷನ್ ಮಾಡ್ತವೆ ಅಂತಂದರೆ, ರೆಸ್ಟಿಂಗ್ ಸ್ಟೇಜ್ನಲ್ಲಿ ಇದ್ದಾಗ ಇದೇನು ಪೂರ್ತಿ ಸ್ಟ್ರಕ್ಚರ್ ಇದೆಯಲ್ಲ, ಮೇಲ್ಗಡೆ ಸ್ಟ್ರಕ್ಚರು ಅದು ಒಳಗಡೆ ಇರುತ್ತೆ. ಸೊ ನೀವು ಇದನ್ನು ಸೆಲ್ಸ್ ನೋಡಿದರೆ ರೆಸ್ಟಿಂಗ್ ಸ್ಟೇಜ್ನಲ್ಲಿ ಈ ಥರ ಕಂಡು ಬರುತ್ತೆ. ಸೊ ಇಲ್ಲೇನು ಕ್ಯಾಪ್ ಇದೆಯಲ್ಲ, ಇದು ಪೂರ್ತಿ ಒಳಗಡೆ ಕ್ಲೋಸ್ ಆಗಿ ಇಲ್ಲೇನು ಬ್ಲೂ ಕಲರ್ ಸ್ಟ್ರಕ್ಚರ್ ಇದೆಯಲ್ಲ, ನಿಮ್ಯಾಟೋಸಿಸ್ಟ್ ಅಂತ ಹೇಳಿದ್ವಲ್ಲ, ನಾವು ದಿಸ್ ಈಸ್ ದ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಫುಲ್ ಒಳಗಡೆ ಇರುತ್ತೆ. ಆಮೇಲೆ ಫುಲ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಆ ಥ್ರೆಡ್ ಲೈಕ್ ಸ್ಟ್ರಕ್ಚರು ಇಲ್ಲೇ ಒಳಗಡೆನೇ ಇರುತ್ತೆ. ದಿಸ್ ಈಸ್ ದ ರೆಸ್ಟಿಂಗ್ ಸ್ಟೇಜ್. ಎನಿಮಲ್ಲು ಫುಲ್ ಸ್ಲೋ ಆಗಿ ಅದು ಅಲ್ಲೇ ಒಂದೇ ಕಡೆ ಇದ್ದಾಗ ಅಥವಾ ಫ್ರೀಯಾಗಿ ಮೂವ್ ಆಗ್ತಿರ್ಬೇಕಾದ್ರೆ ಈ ಥರ ಎಲ್ಲ ಸೆಲ್ಸು ರೆಸ್ಟಿಂಗ್ ಸ್ಟೇಜ್ನಲ್ಲಿ ಇರ್ತವೆ. ಈ ನಿಮ್ಯಾಟೋಸಿಸ್ಟ್ ಏನು ಹೊರಗಡೆ ಬಂದಿದೆಯಲ್ಲ, ಅದು ಒಳಗಡೆ ಇರುತ್ತೆ. ಓಕೆ, ಈ ಕ್ಯಾಪ್ಸೂಲ್ ಒಳಗಡೆ ಇರುತ್ತೆ. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಹೈಡ್ರಾ ಇದೆ. ಈ ಹೈಡ್ರಾಗೆ ಯಾವುದೋ ಒಂದು ಫುಡ್ ಸಿಕ್ಕಿದೆ. ಫುಡ್ ಅಂತಂದರೆ ಕೆಲವೊಂದು ಫೈಟೋಪ್ಲಾಂಕ್ಟಾನ್ಸ್ ಆಗ್ಬೋದು, ಅಥವಾ ಬೇರೆ ಆ್ಯನಿಮಲ್ಸದ್ದು ಲಾರ್ವೆ ಇರ್ತಾವಲ್ಲ, ಲಾರ್ವೆ ಎಲ್ಲಿ ಕಲ್ತ್ವಿ ನಾವು ಲಾಸ್ಟ್ ಫೈಲಮ್ನಲ್ಲಿ, ರಿಪ್ರೊಡಕ್ಷನ್ ಆಗಿ ಝೈಗೋಟ್ ಆಗಿ, ಝೈಗೋಟಿಂದ ಲಾರ್ವೆ ಆಗಿ, ಲಾರ್ವೆಯಿಂದ ಒಂದು ಹೊಸ ಆ್ಯನಿಮಲ್ ಹುಟ್ಕೊಳ್ಳುತ್ತೆ. ಸೊ ಬೇರೆ ಆ್ಯನಿಮಲ್ಸದ್ದು ಲಾರ್ವೆಗಳನ್ನು ಇವು ತಿಂದು ಬದುಕ್ತವೆ. ಆ್ಯಂಡ್ ಸಮ್ಟೈಮ್ಸ್ ಇವನ್ ದೇ ಫೀಡ್ ಆನ್ ದ ಸ್ಮಾಲ್ ಫಿಶಸ್. ಚಿಕ್ಕದಾದಂತಹ ಫಿಶಸನ್ನು ಕೂಡ ಇವು ತಿಂತವೆ. ಸೊ ಇಲ್ಲಿ ಹೈಡ್ರಾ ಇದೆ. ಈ ಹೈಡ್ರಾ ಕಡೆ ಒಂದು ಚಿಕ್ಕದಾದಂತಹ ಫಿಶು ಬರ್ತಿದೆ. ಜಸ್ಟ್ ಇಮ್ಯಾಜಿನ್. ಸೊ ಅವಾಗೇನು ಮಾಡ್ತವೆ, ಈ ಟೆಂಟ್ಯಾಕಲ್ಸ್ ಮೇಲೆ ಇವೆಲ್ಲ ಸೆಲ್ಸ್ ಇದಾವಲ್ಲ, ಇವೆಲ್ಲ ಸೆಲ್ಸು ಆ್ಯಕ್ಟಿವ್ ಆಗಿಬಿಡ್ತವೆ. ಹೆಂಗೆ ಆ್ಯಕ್ಟಿವ್ ಆಗ್ತವೆ ಅಂದರೆ, ಇಲ್ಲೊಂದು ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ನಿಡಾ ಅಂತ ಕರೀತಾರೆ. ಈ ನಿಡಾ ಸ್ಟ್ರಕ್ಚರ್ ಏನಿದು ಸೆನ್ಸರಿ ಇದ್ದಂಗೆ. ಅದು ಎಲ್ಲಾದರೂ ಯಾವುದಾದ್ರೂ ಸ್ಮಾಲ್ ಫಿಶ್ಶಿಗೆ ಅದು ಟಚ್ ಆಯಿತು ಅಂತಂದರೆ ಅದು ಸ್ಟಿಮ್ಯುಲಸ್ ಇದ್ದಂಗೆ. ಅದು ಸ್ಟಿಮ್ಯುಲಸ್ ಬಂದ ತಕ್ಷಣ ಇದೇನು ಒಳಗಡೆ ಅವಿತ್ಕೊಂಡಿದೆಯಲ್ಲ ನಿಮ್ಯಾಟೋಸಿಸ್ಟು, ಅದು ಪೂರ್ತಿ ಹಿಂಗೆ ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದು ಇವೆಲ್ಲ ಟೆಂಟ್ಯಾಕಲ್ಸು ಆ ಫಿಶನ್ನು ಹಿಡ್ಕೊಂಡ್ಬಿಡ್ತವೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಮೌತ್ ಇದೆ ಅಂತ ತಿಳ್ಕೊಳ್ಳಿ, ಇದು ಟೆಂಟ್ಯಾಕಲ್ಸ್. ಸೊ ಟೆಂಟ್ಯಾಕಲ್ಸ್ ಮೂವ್ ಆಗ್ತಾ ಓಕೆ, ಸ್ಟಿಮ್ಯುಲೇಷನ್ ಸಿಕ್ತು, ಯಾವುದೋ ಫಿಶ್ ಬರ್ತಿದೆ ಅಂತಂದರೆ ಈ ಎಲ್ಲ ಟೆಂಟ್ಯಾಕಲ್ಸು ಅದನ್ನು ಹೀಗೆ ಕ್ಯಾಪ್ಚರ್ ಮಾಡಿಬಿಡ್ತವೆ. ಫಿಶನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ಇದೇನು ಈ ಪಾರ್ಟ್ ಇದೆಯಲ್ಲ, ನಾವು ದೀಸ್ ಸೆಲ್ಸ್ ದೇ ರಿಲೀಸಸ್ ದ ಟಾಕ್ಸಿಕ್ ಕೆಮಿಕಲ್ಸ್. ಇವು ಕೆಲವೊಂದು ಪಾಯ್ಸನಸ್ ಕೆಮಿಕಲ್ಸನ್ನು ರಿಲೀಸ್ ಮಾಡಿ, ಆ ರಿಲೀಸ್ ಆಗಿರುವಂತಹ ಕೆಮಿಕಲ್ಸಿಂದ ಆ ಫಿಶ್ ಬಾಡಿ ಅಲ್ಲೇ ಏನಾಗ್ಬಿಡುತ್ತೆ, ಅದು ಅಲ್ಲೇ ಪ್ಯಾರಲೈಸ್ ಆಗಿ ಅದು ಫುಲ್ ಸಿಕ್ಕಾಕೊಂಡ್ಬಿಡುತ್ತೆ. ಓಕೆ, ಕ್ಯಾಪ್ಚರ್ ಆಗಿಬಿಡುತ್ತೆ. ಅದು ಕ್ಯಾಪ್ಚರ್ ಆದಮೇಲೆ ಇಲ್ಲಿ ಒಳಗಡೆ ಏನಿದೆ, ಮೌತ್ ಇದೆ, ಹೌದಾ? ಸೊ ಟೆಂಟ್ಯಾಕಲ್ಸು ಫುಡ್ಡನ್ನು ಕ್ಯಾಪ್ಚರ್ ಮಾಡಿದ್ವು ಅಂತಂದರೆ ನೆಕ್ಸ್ಟ್ ಆ ಫುಡ್ಡು ಮೌತ್ ಒಳಗಡೆ ಹೋಗುತ್ತೆ. ಮೌತ್ ಒಳಗಡೆ ಹೋದ್ಮೇಲೆ ಇಲ್ಲೇನಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಕರೆಕ್ಟಾ? ಆ್ಯಂಡ್ ಅದಕ್ಕೆ ನಾನಿಲ್ಲಿ ಡೈಜೆಷನ್ ಈಸ್ ಎಕ್ಸ್ಟ್ರಾ ಸೆಲ್ಯುಲರ್ ಆ್ಯಂಡ್ ಇಂಟ್ರಾ ಸೆಲ್ಯುಲರ್. ಈ ಹೊರಗಡೆ ಟೆಂಟ್ಯಾಕಲ್ಸಿಂದ ಅಲ್ಲಿ ಫುಡ್ ಸ್ಟಾರ್ಟ್ ಆಗಿರೋದು. ಸೊ ಎಕ್ಸ್ಟ್ರಾ ಸೆಲ್ಯುಲರ್, ಅಲ್ಲಿಯೂ ಕೂಡ ಅದು ಆ್ಯನಿಮಲ್ ಪ್ಯಾರಲೈಸ್ ಆಗಿ ಅದು ಅಲ್ಲಿ ಪೀಸ್ ಆಗುತ್ತೆ. ಅದೇ ಸೇಮ್ ಫುಡ್ಡು ಮೌತ್ ಒಳಗಡೆ ಬಂದು ಅಲ್ಲಿ ಇಂಟ್ರಾ ಸೆಲ್ಯುಲರ್ ಡೈಜೆಷನ್ನು ಆಗುತ್ತೆ. ಸೊ ಡೈಜೆಷನ್ ಅಂತಂದರೆ ಇಲ್ಲಿ ಹೊರಗಡೆನೂ ಆಗ್ತಿದೆ, ಸೆಲ್ಸ್ ಹೊರಗಡೆನೂ ಆಗ್ತಿದೆ, ಮೌತಲ್ಲಿ ಕೂಡ ಅದು ಆಗ್ಬೋದು, ಸೆಲ್ಸ್ ಒಳಗಡೆನೂ ಕೂಡ ಅದು ಆಗ್ತಾ ಇದೆ. ಸೊ
ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅವೇನು ಮಾಡ್ತವೆ, ಈ ಪ್ರೇಯನ್ನು, ಬೇರೆ ಆ್ಯನಿಮಲ್ಸನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಇವೆಲ್ಲ ಸ್ಟ್ರಕ್ಚರ್ಸು ಹೆಲ್ಪ್ ಮಾಡ್ತವೆ. ಸರಿನಾ? ಸೊ ದ ನಿಡೋಬ್ಲಾಸ್ಟ್ ಸೆಲ್ಸ್ ದೇ ಹೆಲ್ಪ್ ಇನ್ ಆ್ಯಂಕರಿಂಗ್. ಓಕೆ, ಆ್ಯಂಕರ್ ಅಂದರೆ ಅವು ಅಂಟ್ಕೊಳ್ಳಿಕ್ಕೆ ಕೂಡ ಹೆಲ್ಪ್ ಮಾಡ್ತವೆ. ಆಮೇಲೆ ಪ್ರೇಯನ್ನು ಹಿಡಿಲಿಕ್ಕೆ, ಕ್ಯಾಪ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಬೇರೆ ಆ್ಯನಿಮಲ್ಸ್ ಏನಾದರೂ ಇವನ್ನ ಹಿಡಿಲಿಕ್ಕೆ ಬಂದು ಅಂತಂದರೆ ಆವಾಗೂ ಕೂಡ ಈ ರೆಸ್ಟಿಂಗ್ ಸ್ಟೇಜ್ನಲ್ಲಿರುವಂತಹ ಸೆಲ್ಸು ಹೊರಗಡೆ ಬಂದು ಪಾಯ್ಸನಸ್ ಕೆಮಿಕಲ್ಸನ್ನು ಹೀಗೆ ರಿಲೀಸ್ ಮಾಡುತ್ತೆ. ಆ ರಿಲೀಸ್ ಆಗಿರುವಂತಹ ಕೆಮಿಕಲ್ಸಿಂದ ಈ ಆ್ಯನಿಮಲ್ಸು ತಪ್ಪಿಸ್ಕೊಂಡು ಹೋಗ್ಬಿಡ್ತವೆ. ಓಕೆ, ಸೊ ದೇ ಹ್ಯಾವ್ ಅ ಸ್ಪೆಷಲ್ cells called as nidoblast cells or nidocells, and these cells they contain a special secretory organelle called as nematocyst. Okay, nematocyst cells athwa nematocytes. Okay, so these are the special features found only in case of Coelenterata. ಈ ಎಲ್ಲ ಕ್ಯಾರೆಕ್ಟರ್ಸು ನಮಗೆ Coelenterata ಫ್ಯಾಮಿಲಿನಲ್ಲಿ ಮಾತ್ರ ಕಂಡು ಬರ್ತವೆ. ಕೆಲವೊಂದು ಬಾರಿ ಇಲ್ಲಿ ಬರುವಂತಹ ಆ್ಯನಿಮಲ್ಸ್ನಲ್ಲಿ ಸ್ಕೆಲಿಟನ್ ಸಿಸ್ಟಮ್ ಕಂಡು ಬರುತ್ತೆ. ಇದನ್ನು ನಾವು ಪೊರಿಫೆರಾದಲ್ಲೂ ಕೂಡ ಕಲ್ತಿದ್ದೀವಿ. ಸ್ಕೆಲಿಟನ್ ಸಿಸ್ಟಮ್ ಅಂದರೆ ಬಾಡಿನಲ್ಲಿ ಹಾರ್ಡ್ ಆಗಿರುವಂತಹ ಕೆಲವೊಂದು ಸ್ಟ್ರಕ್ಚರ್ಸು ಕಂಡು ಬರ್ತವೆ. ಅವು ಆ್ಯನಿಮಲ್ಸ್ ಹತ್ರ ಕೂಡ ಅವು ಹಾರ್ಡ್ ಸ್ಟ್ರಕ್ಚರ್ಸ್ ಹಾಗೆ ಉಳಿತವೆ. ಎಕ್ಸಾಂಪಲ್ ಯಾವುದು? ನಮ್ಮ ಬಾಡಿನಲ್ಲಿ ಮನುಷ್ಯನ ದೇಹ ಸತ್ರೂ ಅಸ್ಥಿಪಂಜರ ಹಾಗೆ ಉಳಿಯುತ್ತೆ, ಹೌದಾ? ಇಲ್ಲಿಯೂ ಕೂಡ ಸ್ಮಾಲ್ ಕಂಟೆಂಟಲ್ಲಿ, ಅಂದರೆ ದೊಡ್ಡ ದೊಡ್ಡದಾಗಿ ಮೂಳೆಗಳಿರೋಂಗಿಲ್ಲ, ಚಿಕ್ಕ ಚಿಕ್ಕದಾದಂತಹ ಹಾರ್ಡ್ ಸ್ಟ್ರಕ್ಚರ್ಸ್ ಕಂಡು ಬರ್ತವೆ. ಆ್ಯಂಡ್ ಹಿಯರ್ ದಿಸ್ ಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ. ಎಲ್ಲ ಆ್ಯನಿಮಲ್ಸ್ನಲ್ಲೂ ಅಲ್ಲ, ಕೆಲವೊಂದು ಸಿಲೆಂಟ್ರೇಟ್ಸ್ಗಳಲ್ಲಿ ದ ಸ್ಕೆಲಿಟನ್ ಈಸ್ ಫೌಂಡ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ. ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ corals, sea corals ಅಂತ ಕರೀತಾರೆ. ಅಗೇನ್ ದಿಸ್ ಈಸ್ ದ ನೇಮ್ ಆಫ್ ದ ಅನಿಮಲ್ ದಟ್ ಕಮ್ಸ್ ಅಂಡರ್ Coelenterata. Okay, and here the skeleton is made up of calcium carbonate. So these are the special features found only in case of phylum Coelenterata. ಲಾಸ್ಟ್ ಪಾಯಿಂಟ್ ಎದ್ರ ಬಗ್ಗೆ ಬರೀಬೇಕು ನಾವು? ರೀಪ್ರೊಡಕ್ಷನ್, ಹೌದಾ? ಸೊ ರೀಪ್ರೊಡಕ್ಷನ್ ತಗೊಂಡ್ರೆ these animals they exhibit both asexual and sexual reproduction. Why it is asexual here? ಯಾಕಂದರೆ ಹೈಡ್ರಾನಲ್ಲಿ ನಾವು ಕೆಲವೊಂದು ಬಾರಿ ಈ ಥರ ಬಡ್ ಅಂತ ತೆಗಿತೀವಿ. ಬಡ್ ಅಂದರೆ ಮೊಗ್ಗು, ಹೌದಾ? ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ asexual reproduction, ಹೌದಾ? ಸೊ asexual reproduction ಈಸ್ ವಿತ್ ಹೆಲ್ಪ್ ಆಫ್ ಬಡ್ಡಿಂಗ್. ಬಡ್ಡಿಂಗ್ ಅಂದರೆ ಮೊಗ್ಗುವಿಕೆ. ಈ ಬಡ್ ಬೆಳೀತಾ ಬೆಳೀತಾ ಪೇರೆಂಟ್ ಬಾಡಿಯಿಂದ ಇದು ಸಪ್ರೇಟ್ ಆಗಿ ಬೇರೆ ಜಾಗದಲ್ಲಿ ಹೋಗಿ ಅಂಟ್ಕೊಂಡು ಅದು ಹೊಸ ಹೈಡ್ರಾ ಆಗಿ ಬೆಳೆಯುತ್ತೆ. If you take the sexual reproduction, here the sexes are separate. ನಾವು ಒಂದು ವರ್ಡ್ ಕಲ್ತಿದ್ವಿ, ಹರ್ಮೋಫ್ರೊಡೈಟ್ಸ್ ಅಂತ. ಎಲ್ಲಿ? ಸ್ಪಾಂಜಸ್ನಲ್ಲಿ. ಒಂದೇ ಸ್ಪಾಂಜ್ ಬಾಡಿನಲ್ಲಿ ಇಟ್ ಆ್ಯಕ್ಟ್ಸ್ ಆಸ್ ಬೋತ್ ಮೇಲ್ ಆ್ಯಂಡ್ ಫಿಮೇಲ್. ಅದು ಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಫಿಮೇಲ್ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಹಿಯರ್ ಇನ್ ಕೇಸ್ ಆಫ್ Coelenterata, ದ ಮೇಲ್ ಆ್ಯನಿಮಲ್ ಈಸ್ ಡಿಫ್ರೆಂಟ್ ಆ್ಯಂಡ್ ದ ಫಿಮೇಲ್ ಆ್ಯನಿಮಲ್ ಈಸ್ ಡಿಫ್ರೆಂಟ್. And if you take the fertilization, what do you mean by fertilization? ಫಲೀಕರಣ ಅಂತಂದರೆ ಸ್ಪರ್ಮ್ ಮತ್ತು ಎಗ್ಗು ಅವೆರಡೂ ಕೂಡಿ ಒಂದು ಝೈಗೋಟನ್ನು ಫಾರ್ಮ್ ಮಾಡುವಂತಹ ಪ್ರೊಸೆಸ್ಸಿಗೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್ ಟು ಪ್ರೊಡ್ಯೂಸ್ ಅ ಡಿಪ್ಲಾಯ್ಡ್ ಝೈಗೋಟ್, ಹೌದಾ? Here in case of Coelenterata, if you take the fertilization process, it is both external and internal. External and internal. Now what is the difference between this external and internal? External ಅಂತಂದರೆ ಈ ಸ್ಪರ್ಮ್ ಮತ್ತು ಎಗ್ಗು ಹೊರಗಡೆ ನೀರಿನಲ್ಲಿ ಅವು ಫ್ಯೂಸ್ ಆಯಿತು ಅಂತಂದರೆ ಅದಕ್ಕೆ ನಾವು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ತುಂಬ ಈಸಿಯಾಗಿದೆ, ಇದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಇವಾಗ ಇಲ್ಲೊಂದು ಆ್ಯನಿಮಲ್ ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಈಸ್ ಒನ್ Coelenterata, ದಿಸ್ ಈಸ್ ಒನ್ Coelenterata. ಇದು ಮೇಲ್ ಅಂತ ತಿಳ್ಕೊಳ್ಳೋಣ, ದಿಸ್ ಒನ್ ಈಸ್ ಫಿಮೇಲ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಮೇಲ್ ಏನು ಪ್ರೊಡ್ಯೂಸ್ ಮಾಡಬೇಕು? ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು, ಸ್ಪರ್ಮ್ಸ್, ಹೌದಾ? ಫಿಮೇಲ್ ಏನು ಪ್ರೊಡ್ಯೂಸ್ ಮಾಡಬೇಕು? ಎಗ್ಗನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ಮೇಲ್ ಬಾಡಿಯಿಂದ ಸ್ಪರ್ಮ್ಸ್ ರಿಲೀಸ್ ಆಗ್ತವೆ. ಎಲ್ಲಿ? ದೀಸ್ ಅನಿಮಲ್ಸ್ ಆರ್ ಫೌಂಡ್ ಇನ್ ವಾಟರ್. ಓಕೆ, ಸೊ ಇವು ಸ್ಪರ್ಮನ್ನು ರಿಲೀಸ್ ಮಾಡ್ತವೆ ನೀರಿನಲ್ಲಿ. ಸೇಮ್ ಟೈಮ್ ಫಿಮೇಲ್ Coelenterata ಎಗ್ಗನ್ನು ರಿಲೀಸ್ ಮಾಡಿ ಈ ಸ್ಪರ್ಮು ಮತ್ತು ಎಗ್ಗು ನೀರಿನಲ್ಲಿ ಫ್ಯೂಸ್ ಆಗ್ತವೆ.
ಬಾಡಿ ಹೊರಗಡೆ ಫ್ಯೂಸ್ ಆಗಿ ಝೈಗೋಟನ್ನು ಫಾರ್ಮ್ ಮಾಡಿದ್ದು ಅಂತಂದರೆ ಇದನ್ನು ನಾವು ಎಕ್ಸ್ಟರ್ನಲ್ ಹೊರಗಡೆ ಫಲೀಕರಣ ಆಗ್ತಾ ಇದೆ ಅಂತ ಹೇಳ್ತೀವಿ. ವಾಟ್ ಡು ಯು ಮೀನ್ ಬೈ ಇಂಟರ್ನಲ್ ಫರ್ಟಿಲೈಸೇಷನ್? ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಈ ಸ್ಪರ್ಮ್ಸು ಈ ಫೀಮೇಲ್ ಬಾಡಿ ಒಳಗಡೆ ಎಂಟರ್ ಆಗಿ ಇಲ್ಲಿ ಒಳಗಡೆ ಇರುವಂತಹ ಎಗ್ಗನ್ನು ಅದು ಫ್ಯೂಸ್ ಆಗಿ ಅಲ್ಲಿ ಝೈಗೋಟನ್ನು ಫಾರ್ಮ್ ಮಾಡ್ತು ಅಂದರೆ ಅದನ್ನು ನಾವು ಇಂಟರ್ನಲ್ ಒಳಗಡೆ, ಎದ್ರ ಒಳಗಡೆ? ಫೀಮೇಲ್ ಬಾಡಿ ಒಳಗಡೆ. ಸೊ ಕೆಲವೊಂದು ಸಿಲೆಂಟರೇಟರ್ಗಳು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ನ ತೋರಿಸ್ತವೆ, ಕೆಲವೊಂದು ಸಿಲೆಂಟರೇಟ್ಗಳು ಇಂಟರ್ನಲ್ ಫರ್ಟಿಲೈಸೇಷನ್ನ ತೋರಿಸ್ಕೊಡ್ತವೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್, reproduction is both asexual and sexual. Asexual is with the help of budding, example is hydra. Sexes are separate, and fertilization is, it can be external or it can be internal. And development, now what is this development? zygote ಹೆಂಗೆ ಬೆಳೆಯುತ್ತೆ? zygote ಡೈರೆಕ್ಟ್ ಆಗಿ ಕೂಡ ಬೆಳಿಬೋದು ಅಥವಾ ಇಟ್ ಕ್ಯಾನ್ ಬಿ ಇಂಡೈರೆಕ್ಟ್, ಎಲ್ಲ ಪಾಸಿಬಲ್ ರೀತಿಯಲ್ಲಿ ಇಲ್ಲಿ ರಿಪ್ರೊಡಕ್ಷನ್ ಆಗುತ್ತೆ. ವಾಟ್ ಈಸ್ ಡೈರೆಕ್ಟ್ ಡೆವಲಪ್ಮೆಂಟ್? ಝೈಗೋಟಿಂದ ಡೈರೆಕ್ಟಾಗಿ ಒಂದು ಎನಿಮಲ್ ಬೆಳೀತು ಅಂತಂದರೆ ಅದನ್ನು ನಾವು ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಝೈಗೋಟಿಂದ ಒಂದು ಲಾರ್ವೆ ಆಗಿ ಆ ಲಾರ್ವೆಯಿಂದ ಹೊಸ ಎನಿಮಲ್ ಬೆಳೀತು ಅಂತಂದರೆ ಅದನ್ನು ಇಂಡೈರೆಕ್ಟ್ ಅಂತ ಕರಿತೀವಿ. ಸೊ ಕೆಲವೊಂದು ಡೈರೆಕ್ಟ್ ಡೆವಲಪ್ಮೆಂಟ್ ಆಗ್ತವೆ, ಕೆಲವೊಂದು ಇಂಡೈರೆಕ್ಟ್ ಡೆವಲಪ್ಮೆಂಟ್ ಆಗ್ತವೆ. ಸೊ ಎಲ್ಲ ವರ್ಡ್ಸು ಫಸ್ಟ್ ಟೈಮ್ ಇದ್ರೂ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಈ ಚಾಪ್ಟರ್ ಮುಗಿಯೋವರೆಗೂ ಇದೆಲ್ಲ ವರ್ಡ್ಸನ್ನ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಲಕ್ಕಿಲಿ ಸಿಲೆಂಟರೇಟರ್ದಲ್ಲಿ ಎಲ್ಲ ಪಾಸಿಬಲ್ ಅಲ್ಲಿ ವರ್ಡ್ಸು ಇರ್ತವೆ. ಓಕೆ, so fertilization, it can be external or it can be internal. Development, it can be a direct development or it can be a indirect development. So this is all about the phylum Coelenterata. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ರೆಫರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಂದು ಸಸೈಲ್ ಫಾರ್ಮು, ಒಂದು ಫ್ರೀ ಸ್ವಿಮ್ಮಿಂಗ್ ಫಾರ್ಮು. ಇದಕ್ಕೆ ಪಾಲಿಪ್ ಅಂತ ಕರಿತೀವಿ. ಫ್ರೀ ಆಗಿ ಮೂವ್ ಆಗ್ತಾ ಇದ್ರೆ ಅದಕ್ಕೆ ನಾವು ಮೆಡುಸಾ ಅಂತ ಕರಿತೀವಿ. ಸ್ಪೆಷಲ್ ಸೆಲ್ಸ್ ಯಾವುದು? ನಿಡೋಬ್ಲಾಸ್ಟ್ ಸೆಲ್ಸ್. ಕ್ಯಾವಿಟಿ ಯಾವುದು? ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ವಿತ್ ಓನ್ಲಿ ಒನ್ ಓಪನಿಂಗ್, ದೇರ್ ಫಾರ್ ಇಟ್ ಈಸ್ ಇನ್ಕಂಪ್ಲೀಟ್. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್. ನಿಮಗೆ ಇವೆಲ್ಲ ಆ್ಯನಿಮಲ್ಸ್ ನೋಡಬೇಕು ಅಂತಂದರೆ ಗೂಗಲ್ನಲ್ಲಿ ಹೆಸರು ಸರ್ಚ್ ಮಾಡಿ ಪೂರ್ತಿ ಆ್ಯನಿಮಲ್ಸ್ದು ನಿಮಗೆ ಡೈಗ್ರಾಮ್ ಸಿಗುತ್ತೆ. ಅವು ರಿಯಲ್ ಆಗಿ ಹೆಂಗೆ ಕಾಣಿಸ್ತವೆ. ಸಿಲೆಂಟರೇಟಾ ವೆರಿ ವೆರಿ ಬ್ಯೂಟಿಫುಲ್ ಆ್ಯನಿಮಲ್ಸ್. ಇದನ್ನು ನೀವು ಪ್ಲೀಸ್ ಒಂದ್ಸತಿ ಗೂಗಲ್ನಲ್ಲಿ ಚೆಕ್ ಮಾಡಿ, ನೆನ್ಪಿಟ್ಕೊಳ್ಳಿಕ್ಕೂ ಈಸಿ ಆಗುತ್ತೆ. ಇದೆಲ್ಲ ಹೆಸರುಗಳನ್ನು ಒಂದ್ಸತಿ ನೋಡಿದ್ರಿ ಅಂತಂದರೆ ಅಲ್ಲಿ ನಿಮಗೆ ತುಂಬ ಖುಷಿ ಕೂಡ ಆಗುತ್ತೆ. ಯಾವ ರೀತಿಯಾಗಿ ಆ್ಯನಿಮಲ್ ಅದನ್ನು ನೋಡಿದರೆ ನೀವು ಆ್ಯನಿಮಲ್ ಅಂತ ಅನ್ಸೋದೇ ಇಲ್ಲ, ಬಟ್ ಇಟ್ ಈಸ್ ಎ ಆ್ಯನಿಮಲ್. ವೈ? ಬಿಕಾಸ್ ದೇ ಆರ್ ಮಲ್ಟಿ ಸೆಲ್ಯುಲರ್ ಆ್ಯಂಡ್ ಯೂಕ್ಯಾರಿಯೋಟಿಕ್ cells and they don't have cell wall. Okay, ಇದೆಲ್ಲ ಎಕ್ಸಾಂಪಲ್ಸು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಫಿಸಾಲಿಯಾ. ಇದನ್ನು ನಾವು ಎಲ್ಲಿ ಕಲ್ತ್ವಿ? ಫ್ರೀ ಆಗಿ ಫ್ಲೋಟ್ ಆಗುವಂತಹ ಸಿಲೆಂಟರೇಟಾದಲ್ಲಿ ಕಲ್ತಿದ್ದೀವಿ. ಫಿಸಾಲಿಯಾ, ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಆ್ಯಸ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ನೆನ್ಪಿಟ್ಕೊಳ್ಳಿ, ಫಿಸಾಲಿಯಾ ಈಸ್ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಎದಕ್ಕೆ ಅಂತಂದರೆ ಈ ವಾರಲ್ಲಿ ಈ ಸೈನಿಕರೇನಿರ್ತಾರಲ್ಲ ಅವ್ರು ಹಾಕ್ಕೊಂಡಿರುವಂತಹ ಕ್ಯಾಪ್ ನೋಡಲಿಕ್ಕೆ ಇದೇ ಆ್ಯನಿಮಲ್ ಥರ ಕಾಣಿಸಿದ್ದಕ್ಕೆ ಇದನ್ನು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತಲೂ ಕರೀತಾರೆ. ಕೆಲವೊಂದು ಸತಿ ರೀಸನ್ ಹೆಂಗೆ ಕೊಡ್ತಾರೆ ಅಂತಂದರೆ ಈ ವಾರ್ನಲ್ಲಿ ಯೂಸ್ ಮಾಡುವಂತಹ ಶಿಪ್ ಇರುತ್ತಲ್ಲ, ವಾರ್ ಶಿಪ್ ಅಂದರೆ ಹಡಗಿರುತ್ತಲ್ಲ, ಆ ರೀತಿಯಲ್ಲಿ ಈ ಆ್ಯನಿಮಲ್ ಕಂಡು ಬರೋದ್ರಿಂದ ಇದನ್ನು ನಾವು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತಲೂ ಕರೀತಾರೆ. ಸೆಕೆಂಡ್ ಒನ್ ಅಡಾಮ್ಸಿಯಾ, ಅಂದರೆ ಇದು ಸಿ ಎನಿಮಲ್. ತುಂಬ ಈಸಿಯಾಗಿ ಕಂಡುಬರುವಂತಹ ಎನಿಮಲ್ಸ್. ಸಿ ಶೋರಿಗೆ ಹೋದರೆ ಈ ಎನಿಮಲನ್ನು ನೀವು ಕಾಣ್ಬೋದು. ಎಲ್ಲಾದರೂ ಕಲ್ಲಿನ ಮೇಲೆ ಅಂಟ್ಕೊಂಡು ಬೆಳೀತಾ ಇರುತ್ತೆ. ಸ್ವಲ್ಪ ಹಿಂಗೆ ಟಚ್ ಮಾಡಿದ್ರಿ ಅಂತಂದರೆ ಅದು ಪೂರ್ತಿಯಾಗಿ ಹಿಂಗೆ ಮುದುರ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಓಕೆ, ಸೊ ಅಡಾಮ್ಸಿಯಾ ಆಲ್ಸೋ ಕಾಲ್ಡ್ ಆ್ಯಸ್ ಸಿ ಅನಿಮೋನ್. ಓಕೆ, ನೆಕ್ಸ್ಟ್ ಒನ್ ಸಿ ಪೆನ್. ದಿಸ್ ಈಸ್ ಕಾಲ್ಡ್ ಪೆನ್ಯಾಟ್ಯುಲಾ. ಪೆನ್ಯಾಟ್ಯುಲಾದು ಸೈಂಟಿಫಿಕ್ ಹೆಸರು. ಪೆನ್ಯಾಟ್ಯುಲಾ ಯಾಕಂತಂದರೆ ಈ ಎನಿಮಲ್ಲು ನೋಡಲಿಕ್ಕೆ ಪೆನ್ ಥರ ಕಾಣಿಸುತ್ತೆ, ಅದಕ್ಕೆ ಇದನ್ನು ಸಿ ಪೆನ್, ಸಮುದ್ರದಲ್ಲಿ ಕಂಡುಬರುವಂತಹ ಪೆನ್ ಅಂತ ಅರ್ಥ. ಪೆನ್ಯಾಟ್ಯುಲಾ ಅಂದರೆ ಸಿ ಪೆನ್. ನೆಕ್ಸ್ಟ್ ಒನ್ ಗಾರ್ಗೋನಿಯಾ. ಗಾರ್ಗೋನಿಯಾ ಅಂತಂದರೆ ಸಿ ಫ್ಯಾನ್ ಅಂತ ಕರೀತಾರೆ. ಫ್ಯಾನ್ ಅಂದರೆ ಹಳೆ ಕಾಲದಲ್ಲಿ ಈ ಥರ ಗಾಳಿ ಹೊಡ್ಕೊಳ್ಳಿಕ್ಕೆ ಸ್ಟ್ರಕ್ಚರ್ ಸಿಗ್ತಾ ಇತ್ತಲ್ಲ, ಅದೇ ಥರ ಈ ಆ್ಯನಿಮಲ್ಲು ಕಾಣಿಸುತ್ತೆ. ಗಾರ್ಗೋನಿಯಾ ಅಥವಾ ಸಿ ಫ್ಯಾನ್, ನೆನ್ಪಿಟ್ಕೋಬೇಕು. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಬ್ರೇನ್ ಕೋರಲ್. ಯಾಕೆ ಇದನ್ನ ಬ್ರೇನ್ ಅಂತ ಕರೀತಾರೆ? ಇದು ಸ್ಟ್ರಕ್ಚರ್ ಇದೆಯಲ್ಲ, ಎಕ್ಸಾಕ್ಟ್ಲಿ ನಮ್ಮದು ಬ್ರೇನ್ ಹೆಂಗೆ ಕಾಣಿಸುತ್ತಲ್ಲ ಒಳಗಡೆ,
ಆ ಬ್ರೈನ್ ಕರ್ವ್ಸ್ ಇರ್ತಾವಲ್ಲ ಅದೇ ಥರ ಇದು ಕಾಣಿಸುತ್ತೆ. ಸೊ ಬ್ರೈನ್ ಕೋರಲ್ ಎಲ್ಲಿ ಕಲ್ತ್ವಿ ನಾವು? ಸ್ಕೆಲೆಟನ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಇನ್ ಕೇಸ್ ಆಫ್ ಕೋರಲ್ಸ್ ಅಂತ ಕಲ್ತ್ವಲ್ಲ. ಸೊ ದಿಸ್ ಈಸ್ ದ ಬ್ರೈನ್ ಕೋರಲ್. ಓಕೆ, ವಿದೌಟ್ ಫೇಲ್ ಗೂಗಲ್ನಲ್ಲಿ ಇದೆಲ್ಲ ಪಿಕ್ಚರ್ಸನ್ನು ನೀವು ನೋಡಲೇಬೇಕು. ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಲಾಸ್ಟಾಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಫಿಸಾಲಿಯಾ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಅಡಾಮ್ಸಿಯಾ ಸಿ ಎನಿಮೂನ್, ಸಿ ಪೆನ್ ಅಂದರೆ ಪೆನಾಕ್ಯುಲಾ, ದೆನ್ ಗಾರ್ಗೋನಿಯಾ ಅಂತಂದರೆ ಸಿ ಫ್ಯಾನ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಬ್ರೈನ್ ಕೋರಲ್. ಸೊ ಸ್ವಲ್ಪ ಇದು ಎಕ್ಸ್ಪ್ಲನೇಷನ್ ದೊಡ್ಡದಾಗಿದೆ, ಬಟ್ ಹೊಸದಾಗಿರುವಂತಹ ವರ್ಡ್ಸ್ ಎಲ್ಲವನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈಲಮ್ ಸಿಲೆಂಟರೇಟಾ. ಸೊ 2 ಫೈಲಮ್ ಕಂಪ್ಲೀಟ್ ಆಯಿತು, ಒಂದು ಪೊರಿಫೆರಾ ಮತ್ತು ಸಿಲೆಂಟರೇಟಾ. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಮೀಟ್ ಅಗೇನ್ ವಿತ್ ಅ ನ್ಯೂ ಫೈಲಮ್. ಯಾವುದು? ಫೈಲಮ್ ಟೀನೋಫೊರಾ. ತುಂಬ ಚಿಕ್ಕದಾಗಿರುವಂಥ ಒಂದು ಸ್ಮಾಲ್ ನೋಟ್ ಇದೆ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. Okay, so till then practice all these words and please do watch all these pictures in the Google. Then we'll meet again in the next video. Till then, stay safe. Thank you for watching.